ಟೌನ್ಶಿಪ್ ಸರ್ವೆಗೆ ಬಂದಿದ್ದ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್ ವಿಚಾರ ಸಂಬಂಧ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ನಾವು ಬೇಡ ಅಂತ ಹೇಳೋದಿಲ್ಲ. ರಾಜಕೀಯ ಒತ್ತಡಕ್ಕೆ ಮಣಿದು ಏನಾದರೂ ಗಲಾಟೆ ಎಲ್ಲ ಮಾಡೋದಾದ್ರೆ ಅದು ಸರಿಯಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಗಲಾಟೆಯ ಬಗ್ಗೆ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳುತ್ತೆ. ಯಾಕಂದ್ರೆ ನ್ಯಾಯಯುತವಾಗಿ ಹೋರಾಟ ಮಾಡಿದ್ರೆ ಅದರಲ್ಲಿ ತಪ್ಪೇನಿಲ್ಲ. ಕಾನೂನನ್ನ ಕೈಗೆತ್ಕೊಂಡ್ರೆ ಯಾರೇ ಆದ್ರೂ ಕೂಡ ಕ್ರಮ ತಗೊಳ್ಳೇಬೇಕಾಗತ್ತೆ. ಅದು ಕಾನೂನಿನ ನಿಯಮ ಹೀಗಂತಂದ್ರು. ನೋಡಿ, ಅವರು ಕಾನೂನಾತ್ಮಕವಾಗಿ ಅವರು ಕೇಳಿಕೊಂಡು ನಮಗೆ ಇದನ್ನ ಮಾಡಬೇಡಿ ಅಂತ ಹೇಳಿ ಅವರ ಪ್ರತಿಭಟನೆ ಮಾಡೋದ್ರಲ್ಲಿ ಅಥವಾ ಶಾಂತಿಯಿಂದ ಪ್ರತಿಭಟನೆ ಮಾಡೋದನ್ನ ನಾವು ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ಇದರ ಹಿಂದೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ಒಂದು ಒತ್ತಡಕ್ಕೆ ಮಣಿದು ಅವರು ಆ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಸರ್ಕಾರ ಅದನ್ನು ಖಂಡಿತವಾಗಿ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಯಾಕೆಂದರೆ ಇದು ನ್ಯಾಯಯುತವಾಗಿ ಅವರು ಹೋರಾಟ ಮಾಡೋದರಲ್ಲಿ ತಪ್ಪೇನಿಲ್ಲ. ಅವ್ರು ಹೇಳ್ಕೊಳ್ಳಿ, ನಾವು ಸರ್ಕಾರ ಹೇಳ್ತೀವಿ, ಹೌದು ನಮಗೆ ಈ ರೀತಿ ಈ ಕಾರಣಕ್ಕೆ ಈ ಜಮೀನು ಬೇಕಾಗುತ್ತೆ, ನಿಮಗೂ ಕೂಡ ಒಳ್ಳೇದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಸರ್ಕಾರ ಹೇಳುತ್ತೆ. ಆದರೆ ಯಾರದೋ ಒಂದು ಒತ್ತಡಕ್ಕೆ ಮಣಿದು ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಎಲ್ಲ ಮಾಡಿದರೆ ಕಾನೂನು ಏನು ಕ್ರಮ ತಗೋಬೇಕು ತಗೊಳ್ತಾರೆ. ನೋಡಿ,